ಅವಲಕ್ಕಿಯಿಂದ ಗರ್ಗರಿಯಾದ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಸಂಜೆ ಟೀ ಜೊತೆಗೆ ತುಂಬ ಚೆನ್ನಾಗಿರ್ತವೆ. ಇದು ನಾನು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದನ್ನು ನಾವು ಇದು ತೊಳೆದು ಬಿಟ್ಟು ಪುನಃ ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಸ್ಬೇಕು, ಒಂದು 10 ನಿಮಿಷಗಳ ಕಾಲ. ನೋಡಿ, ಹೀಗೆ ಚೆನ್ನಾಗಿ ಇದನ್ನೆಲ್ಲ ತೊಳೆದು ಇಟ್ಬಿಟ್ಟು ನೋಡಿ ಹೀಗೆ ನೀರಲ್ಲಿ ಚೆಲ್ಬಿಟ್ಟು ಮೊದಲು ತೊಳೆದುಬಿಟ್ಟು ನಂತರ ನೋಡಿ ಹೀಗೆ ಇದು ಮುಳುಗಷ್ಟು ನೀರು ಹಾಕಿಬಿಟ್ಟು ನಾವು 10 ನಿಮಿಷಗಳ ಕಾಲ ಚೆನ್ನಾಗಿ ನೆನೆಸೋಣ. ಉಪ್ಪಿಟ್ಟಿಗೆ ನೆನೆಸ್ತೀವಲ್ಲ ಸಾಫ್ಟಾಗಿ, ಆ ರೀತಿಯಾಗಿ ನೆನೆಸ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆನೆದಂತಹ ಅವಲಕ್ಕಿನ ನಾನು ನೀರೆಲ್ಲ ಚೆಂದ ಗ್ಯಾಲ್ರಿಗೆ ಹಾಕಿ ಸೋಸಿಬಿಟ್ಟು ಹೀಗೆ ನೋಡಿ ಸಾಫ್ಟಾಗಿ ಬಂದಿದ್ದಾವೆ. ಇವನ್ನೆಲ್ಲವನ್ನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ, ಇಲ್ಲಾಂದರೆ ಬೇಕು ಅಂದರೆ ಒಂದು ರೌಂಡು ಮಿಕ್ಸಿಲಿ ಸಹ ಹಾಕ್ಬೋದು. ನೋಡಿ ಹೀಗೆ ಇವನ್ನೆಲ್ಲವನ್ನು ಹೀಗೆ ನೀಟಾಗಿ ಎಲ್ಲ ತರಿಯಾಗಿ ಬರೋ ಥರ ನೋಡಿ ಹೀಗೆ ಮ್ಯಾಶ್ ಮಾಡ್ಕೋಬೇಕು. ನೀವು ಎಷ್ಟು ಬೇಕು ನಿಮಗೆ ಅಳತೆಗೆ ತಕ್ಕಂತೆ ಹಾಕಿ, ಇದಕ್ಕೇನು ಅಳತೆಯನ್ನು ಬೇಕಿಲ್ಲ. ನಾನೊಂದು 1/4 kg ಅವಲಕ್ಕಿನ ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಹೀಗೆ ಇದೇ ರುಬ್ಬೋದು ಏನು ಬೇಡ, ತುಂಬ ಈಸಿದು ಮೆಥಡ್ ಫ್ರೆಂಡ್ಸ್. ಇದಕ್ಕೆ ಬೈಂಡಿಂಗಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಬಜ್ಜಿ ಕಡಲೆ ಹಿಟ್ಟು ಹಾಕಿ ಇದಕ್ಕೆ ಆನಂತರ ನೋಡಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹೆಚ್ಚಿದ್ದೆ, ಅದನ್ನು ಪುಡಿ ಹಾಕ್ತಾಯಿದ್ವಿ. ಅದೇ ರೀತಿ ಒಂದೇ ಚಿಟಿಕೆ ಅರಿಶಿಣ ಮತ್ತು ರುಚಿಗೆ ತಕ್ಕಂತೆ ನೀವು ಉಪ್ಪು ನೋಡಿ, ರುಚಿಗೆ ತಕ್ಕಂತೆ ಉಪ್ಪು ಯೂಸ್ ಮಾಡಿ. ಅದೇ ರೀತಿ ನೋಡಿ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ. ಅದೇ ರೀತಿ ಸಾಂಬಾರು ಸೊಪ್ಪು ಮತ್ತು ಅದೇ ರೀತಿ ಸಬ್ಸಿಗೆ ಸೊಪ್ಪು 3 ಚಿಕ್ಕದಾಗಿ ತೊಳೆದು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಇವನ್ನೆಲ್ಲವನ್ನು ನೋಡಿ ಹೀಗೆ ಒಂದೊಂದಾಗಿ ಹೀಗೆ ಮಿಕ್ಸ್ ಮಾಡೋಣ. ನೋಡಿ ಇದಕ್ಕೆ ಈರುಳ್ಳಿ, ಅದೇ ರೀತಿ ಸಾಂಬಾರು ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಹೀಗೆ ಕೈಯಲ್ಲೇ ಕಲಸಿ ಫ್ರೆಂಡ್ಸ್. ಕೈಯಲ್ಲೇ ಕಲಸೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗ್ತವೆ. ನೋಡಿ ಹೀಗೆ ಈ ರೀತಿಯಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೀಗೆ. ಅದೇ ರೀತಿ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಫ್ರೆಂಡ್ಸ್, ತುಂಬ ಟೇಸ್ಟು ಚೆನ್ನಾಗಿರ್ತವೆ. ನೋಡಿ ಹೀಗೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿದ ಹಿಟ್ಟೆಲ್ಲ ನೋಡಿ ಈ ರೀತಿಯಾಗಿ ರೆಡಿ ಆಯಿತು. ನಿಮಗೆ ಈಗ ವಡೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಒಂಚೂರು ಹೀಗೆ ಕೈಗೆ ಎಣ್ಣೆ ಹಚ್ಚಿಬಿಟ್ಟು ಕೈಯಲ್ಲಿ ಬೇಕಾದ್ರೂ ಮಾಡಿ, ಇಲ್ಲ ಒಂದು ಪ್ಲಾಸ್ಟಿಕ್ ಸಹಾಯದಿಂದ ಅದಕ್ಕೆ ಬೇಕಾದ್ರೆ ತಟ್ಟಿ ಈ ರೀತಿಯಾಗಿ ನೋಡಿ ಹೀಗೆ ಉಂಡೆ ಮಾಡಿ ವಡೆ ಆಕಾರಕ್ಕೆ ನೋಡಿ ಈ ರೀತಿಯಾಗಿ ತಟ್ಟಿ ಒಂದು ಪ್ಲೇಟಿಗೆ ಇಟ್ಕೊಂಡೆ ಹಾಕಿ ಎಣ್ಣೆಲಿ ಕರಿಬೋದು. ನೋಡಿ ಈ ರೀತಿಯಾಗಿ ಇಟ್ಕೊಂಡು ತುಂಬ ಗರ್ಗರಿಯಾಗಿ ಚೆನ್ನಾಗಿರ್ತವೆ. ಟೀ ಜೊತೆಗೆಲ್ಲ ಸಂಜೆಗೆ ಸೂಪರಾದಂತಹ ತಿಂಡಿ ಇದು ಫ್ರೆಂಡ್ಸ್. ಹೀಗೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಾಗಿ ತಟ್ಟಿಟ್ಕೊಳ್ಳಿ. ಈ ರೀತಿಯಾಗಿ ನಾನು ತಟ್ಟಿಟ್ಕೊಂಡಿದ್ದೀನಿ. ಈಗ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ ಹೀಗೆ ಎಣ್ಣೆ ಬಿಸಿಯಾಗಿದೆ. ನೋಡಿ ಹೀಗೆ ಒಂದೊಂದಾಗಿ ಹೀಗೆ ಚೆನ್ನಾಗಿ ಗುಳ್ಳೆ ಬರ್ತಾ ಇರಬೇಕು, ಆವಾಗ ಹಾಕಿ ನೋಡಿ ಈ ರೀತಿಯಾಗಿ ನೋಡಿ ಒಂದೊಂದೇ ಹಾಕಿ ಚೆನ್ನಾಗಿವೆ, ಗುಳ್ಳೆ ಬರ್ತಾ ಇದ್ದಾವೆ. ಸ್ವಲ್ಪ ಹೊತ್ತು ಕೆಂಪಾದಂಥವನ್ನ ನಾವು ಪುನಃ ಮುಚ್ಚಿ ಹಾಕೋಣ. ಈಗ ಒಂದು ಕಡೆ ಬೆಂದಿದ್ದಾವೆ. ಬೆಂದಂಥವನ್ನ ಪುನಃ ನೋಡಿ ಹೀಗೆ ನಾವು ಎಲ್ಲವನ್ನು ಸ್ಪೂನ್ ಸಹಾಯದಿಂದ ನೋಡಿ ಹೀಗೆ ಉಲ್ಟ ಮಾಡಿ ನೋಡಿ ಹೀಗೆ ಮುಚ್ಚಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ನೋಡಿ ಬೆಂದು ಎಣ್ಣೆ ನೋಡಿ ಈಗ ತಿಳಿ ಥರ ಆಗಿದೆ. ಈ ಮೆಥಡಲ್ಲಿ ಇರುವಾಗ ತೆಗೀರಿ, ಗರ್ಗರಿ ಅಂತ ಆಗಿರ್ತವೆ. ಈ ರೀತಿಯಾಗಿ ತೆಗೆದು ನೋಡಿ ಹೀಗೆ ಸ್ವಲ್ಪ ಎಣ್ಣೆ ಎಲ್ಲ ಇಳೀಲಿ.
ಗರ್ಗಾರಿಯಾದಂತಹ ಅವಲಕ್ಕಿ ವಡೆ ರೆಡಿ ಆಯಿತು. ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ. ಅದೇ ರೀತಿ ನನ್ನ ರೆಸಿಪಿನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.